ಅಯೋಧ್ಯೆಯ ರಾಮ ಮಂದಿರದ ಹುಂಡಿ ಕಳ್ಳತನದ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಅಕ್ಷರಶಃ ಬೆಂಕಿ ಹೊತ್ತಿಸಿದೆ. ಒಂದೆಡೆ ಬೆಳಗಾವಿಯಲ್ಲಿ ಆರ್ಎಸ್ಎಸ್ನ ಮಹತ್ವದ ಸಭೆ ನಡೀತಾ ಇದ್ರೆ, ಇತ್ತ ಕೈ ನಾಯಕರು ಸಂಘ ಪರಿವಾರ ಹಾಗೂ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಕಳ್ಳತನದ ಕ್ರೆಡಿಟ್ ಕೂಡ ನೀವೇ ತಗೊಳ್ಳಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ರೆ, ಬಿಕೆ ಹರಿಪ್ರಸಾದ್ ಮೊಹಮ್ಮದ್ ಗಜ್ನಿಗೆ ಹೋಲಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾದ್ರೆ ಏನಿದು ರಾಮ ಮಂದಿರ ಹುಂಡಿ ಫೈಟ್? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಅಯೋಧ್ಯೆಯ ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣ ದೇಶಾದ್ಯಂತ ದೊಡ್ಡ ಸಂಚಲನ ಮೂಡಿಸಿದೆ. ಒಂದ್ ಕಡೆ ಹುಂಡಿ ಕದ್ದ ಖದೀಮರು ದಿನಕ್ಕೊಂದು ಸಂಗತಿಯನ್ನ ಬಾಯ್ಬಿಡ್ತಿದ್ದಾರೆ. ಈ ಮಧ್ಯೆ ಇಂದು ಬೆಳಗಾವಿಯಲ್ಲಿ ಮೋಹನ್ ಭಾಗವತ್ ನೇತೃತ್ವದಲ್ಲಿ 3 ದಿನಗಳ ಕಾಲ ಅಖಿಲ ಭಾರತ ಪ್ರಾಂತೀಯ ಪ್ರಚಾರಕರ ಸಭೆ ನಡೀತಿದೆ. ಈ ಸಭೆಗೆ ಇದೀಗ ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳ್ಳತನದ ಆರೋಪದ ಬಿಸಿ ತಟ್ಟಿದೆ. ಹುಂಡಿ ಕಳ್ಳತನದ ಅಸ್ತ್ರವನ್ನಿಟ್ಕೊಂಡು ಕಾಂಗ್ರೆಸ್ ನಾಯಕರು ಕೇಸರಿ ಪಡೆ ವಿರುದ್ಧ ಮುಗಿಬಿದ್ದಿದ್ದಾರೆ. ಬೆಳಗಾವಿಯಲ್ಲಿ ಆರ್ಎಸ್ಎಸ್ ವಾರ್ಷಿಕ ಸಭೆ, ಬಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ. ಆರ್ಎಸ್ಎಸ್ ಸಭೆ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅತ್ಯಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಿಂದೆ ಇವರ ಸಭೆ ಆದಾಗ ಎಂಎಂ ಕಲಬುರ್ಗಿ, ಗೌರಿ ಲಂಕೇಶ್ ಹತ್ಯೆಯಾಗಿತ್ತು. ಈ ಬೆಳಗಾವಿ ಸಭೆ ಬಳಿಕ ಏನಾಗುತ್ತೆ ಅಂತ ನೋಡಬೇಕು ಅಂದಿದ್ದಾರೆ. ಹರಿಪ್ರಸಾದ್ ಹೇಳಿಕೆಗೆ ಸಂಸದ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೆ ಆಗಿದೆ. ಅವ್ರ ಮೀಟಿಂಗ್ಗಳು ಆದ ತಕ್ಷಣ ನೀವು ಇತಿಹಾಸವನ್ನು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡಿದ್ದಾರೆ. RSSನ ವಿರೋಧಿಗಳಂತ ಗೊತ್ತೇ ಇದೆ. ಆದ್ರಿಂದ ಅವರಿಂದ ನಾವೇನು ಅಪೇಕ್ಷೆ ಮಾಡಲ್ಲ. ಅರೆ ಅವ್ರದ್ದೇ ಸರ್ಕಾರ ಇತ್ತಲ್ರಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹೋಗ್ಲಿ ಆದಮೇಲೆ ಕಂಡು ಹಿಡಿಯೋಕ್ಕಾಗಲಿಲ್ಲ ಇವ್ರಿಗೆ. ಇವರು ಸೆಕ್ಯುಲರ್ ಗೌರ್ಮೆಂಟ್ ಅಂತಾರೆ. ಸೆಕ್ಯುಲರ್ ಗೌರ್ಮೆಂಟಲ್ಲಿ ಕೊಲೆ ಆದರೆ ಇವತ್ತುವರೆಗೂ ಯಾರು ಅಪರಾಧಿಗಳಂತ ಕಂಡು ಹಿಡಿಯೋಕ್ಕಾಗಿಲ್ಲ ಇವ್ರಿಗೆ. ಇಷ್ಟೇ ಅಲ್ಲ, 12ನೇ ಶತಮಾನದಲ್ಲಿ ಭಾರತವನ್ನ ಲೂಟಿ ಮಾಡಿದ್ದು ಮೊಹಮ್ಮದ್ ಗಜ್ನಿ. ಇದೀಗ ರಾಮ ಮಂದಿರವನ್ನ ಲೂಟಿ ಮಾಡ್ತಿರೋದು ಬಿಜೆಪಿ ಮತ್ತು ಆರ್ಎಸ್ಎಸ್ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. 12ನೇ ಶತಮಾನದಲ್ಲಿ ಮೊಹಮ್ಮದ್ ಗಜ್ನಿ 17 ಬಾರಿ ಭಾರತ ದೇಶಕ್ಕೆ ದಂಡಯಾತ್ರೆ ಬಂದು ಆಫ್ಘಾನಿಸ್ತಾನ್ ಗಜ್ನವಿಯಿಂದ 12ನೇ ಶತಮಾನ ಬಿಟ್ಟರೆ 21ನೇ ಶತಮಾನದಲ್ಲಿ RSS ಅವರು ಬಿಜೆಪಿಯ ನೇತೃತ್ವದಲ್ಲಿ ರಾಮ ಮಂದಿರ ಲೂಟಿ ಮಾಡಿರೋದು ಇವ್ರದೇ ಇತಿಹಾಸ. ಆ ಟ್ರಸ್ಟ್ನ ಸ್ಥಾಪನೆ ಮಾಡಿದವರು ನರೇಂದ್ರ ಮೋದಿ ಅವರು. ಇವ್ರಿಗೆ ಪ್ರಾಣ ಇಲ್ಲದೆ ಇದ್ರೇನು ಆ ಬಾಲರಾಮನಿಗೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರು ಇವರೇ. ಈ ವಿಶ್ವಗುರುಗೆ ಯಾರು ಅಧಿಕಾರ ಕೊಟ್ಟಿದ್ರು ಅಂತ ಆಗಲೂ ಸಹ ನಾವು ಕೇಳಿದ್ವಿ. ಇವೆಲ್ಲ ಮಾಡಿದ ಮೇಲೆ ಜವಾಬ್ದಾರಿ ಯಾರು ವಹಿಸ್ಕೋಬೇಕು? ಕೇಳ್ತಾ ಇರೋದು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ 200 ಕೋಟಿ ಲೂಟಿ ಆಗಿದೆ. ಇತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಂದಿರದ ಶಂಕುಸ್ಥಾಪನೆಗೆ, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ರೆಡಿಟ್ ತಗೊಂಡ್ರಿ, ಈಗ ಹುಂಡಿ ಕಳ್ಳತನಕ್ಕೂ ನೀವೇ ಕ್ರೆಡಿಟ್ ತಗೊಳ್ರಿ ಅಂತ ವ್ಯಂಗ್ಯವಾಡಿದ್ದಾರೆ. ಇದಕ್ಕೆ ಅಷ್ಟೇ ಖಡಕ್ಕಾಗಿ ತಿರುಗೇಟು ನೀಡಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರ ಅಥವಾ RSS ಸಚಿವರ ಅಂತ ಚಾಟಿ ಬೀಸಿದ್ದಾರೆ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ, ನಿಮ್ಮ ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡವರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಏನು ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ಕರ್ನಾಟಕದ ಗೃಹ ಇಲಾಖೆ ಎಲ್ಲಿದೆ? ಕರ್ನಾಟಕದ ಗೃಹ ಸಚಿವರು RSS ಸಚಿವರು. ಅವರು ಪ್ರತಿನಿತ್ಯ ಬೆಳಗ್ಗೆ ಮಾತಾಡೋದು RSS ಬಗ್ಗೆ. ಅಂದ್ರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನ ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅಯೋಧ್ಯೆಯ ರಾಮನ ಹುಂಡಿ ಕಳ್ಳತನದ ಆರೋಪ ರಾಜ್ಯದಲ್ಲಿ ಭಾರೀ ರಾಜಕೀಯ ಕೋಲಾಹಲ ಸೃಷ್ಟಿಸಿದೆ. ಇನ್ನೊಂದೆಡೆ ಯೋಗಿ ಸರ್ಕಾರ ರಚಿಸಿದ SIT ತನಿಖೆಯಲ್ಲಿ ಹುಂಡಿ ಕಳ್ಳತನ ಪ್ರಕರಣದ ಸ್ಫೋಟಕ ಸಂಗತಿಗಳು ಬಯಲಾಗಿವೆ. ಬೆಳಗಾವಿಯಿಂದ ಸಹದೇವ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.